ಹುಡುಗಿ ಸ್ವಲ್ಪ ದುಮ್ಮಿ ಮನಸ್ಸು ಮಲ್ಲಿಗೆ ಸ್ವಾಮಿ ದುಂಡಾಗಿದ್ರು ಭೂಮಿ ಚಂದ ಅಲ್ವ ಸ್ವಾಮಿ ಇವಳಿಗೆ ಕಮ್ಮಿ ಬರ್ತಾನೊಬ್ಬ ಪ್ರೇಮಿ ಅಂದೇ ಅಂತಾನೆ ಲವ್ ಮೀ ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏನು ಜನ್ಮದ ನಂಟು ಬ್ರಹ್ಮಗಂಟು ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏನು ಜನ್ಮದ ನಂಟು ಬ್ರಹ್ಮಗಂಟು ಹುಡುಗಿ ಸ್ವಲ್ಪ ಡುಮ್ಮೆ ಮನಸ್ಸು ಮಲ್ಲಿಗೆ ಸ್ವಾಮಿ ದುಂಡಾಗಿದ್ರು ಭೂಮಿ ಚಂದ ಅಲ್ವ ಸ್ವಾಮಿ ಇವಳಿಗೆ ಕಮ್ಮಿ ಬರ್ತಾನೊಬ್ಬ ಪ್ರೇಮಿ ಅಂದೇ ಅಂತಾನೆ ಲವ್ ಮೀ ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏನು ಜನ್ಮದ ನಂಟು ಬ್ರಹ್ಮಗಂಟು ಎಲ್ಲರಿಗೂ ಉಂಟು ಬ್ರಹ್ಮಗಂಟು ಏನು ಜನ್ಮದ ನಂಟು ಬ್ರಹ್ಮಗಂಟು ಬ್ರಹ್ಮ ಗಂಟು. ಅರ್ಥ ಆಯ್ತಾ ಅಕ್ಕ? ಅರ್ಥ ಆಗ್ಬೇಕಾಗಿರೋದು ನನಗಲ್ಲ ಕಣೆ, ನಿನಗೆ. ಇವ್ರು ಯಾವಳ ಹತ್ರನೋ ಹಲ್ಕಿರ್ಕೊಂಡು ನಗ್ನಗ್ತಾ ಮಾತಾಡೋದನ್ನ ಪಿಂಕಿ ನೋಡಿದಾಳೆ. ಅವಳು ಹೋಗಿ ಅವ್ರ ಅಮ್ಮಂಗೆ ಹೇಳಿದಾಳೆ. ಜಲ್ಸಕ್ಕ ಬಂದ್ ಹೇಳಿದ್ರು. ಅಂಗಡಿಗೆ ಬಂದಿರೋರು ಯಾರು, ಇವ್ರಿಗೋಸ್ಕರ ಬಂದಿರೋರು ಯಾರು, ಇವ್ರು ಯಾರ ಜೊತೆ ಕಿಸ್ಕೊಂಡು ಮಾತಾಡ್ತಿದಾರೆ ಅನ್ನೋದು ಗೊತ್ತಾಗಲ್ವೇನೆ ಪಿಂಕಿಗೆ? ಅಕ್ಕ, ನಿಮಗ್ ಭಾವನ್ ಬಗ್ಗೆ ಅನುಮಾನ ಬಂದ್ಬಿಟ್ಟಿದೆ. ಅದಕ್ಕೆ ಅವ್ರು ಏನೇ ಮಾಡಿದ್ರು ತಪ್ಪು ಅಂತಾನೆ ಹೇಳ್ತಿದ್ದೀರಾ ನೀವು. ಅವ್ರು ಹೇಳ್ತಿದಾರಲ್ಲ ಅಂಗಡಿಗೆ ಬಂದಿರೋ ಕಸ್ಟಮರ್ ಅಂತ, ನೀವೇನಕ್ ನಂಬ್ತಾನೆ ಇಲ್ಲ? ಇಲ್ಲ ಕಣೆ, ಪಿಂಕಿ ಮತ್ತೆ ಜಲ್ಜಕ್ಕ ಸುಮ್ನೆ ಯಾಕೆ ಹೇಳ್ತಾರೆ? ಅವ್ರ ಮಾತಂತೂ ನಂಬಕ್ಕೆ ಹೋಗ್ಬಾರ್ದು. ಅದ್ರಲ್ಲೂ ಆ ಜಲ್ಜಕ್ಕನ್ ಮಾತಂದ್ರೆ ನಂಬ್ಲೇಬೇಡಿ ನೀವು. ಅಲ್ಲ ಅಕ್ಕ, ಅವ್ರು ಯಾವ ತರ ಅಂತ ಗೊತ್ತಿದ್ರು ಹೋಗಿ ಹೋಗಿ ಅವ್ರ ಮಾತೆ ನಂಬ್ತಿರಲ್ಲ. ಹೋಗಿ ಭಾವಂಗ್ ಊಟ ಬಡ್ಸಿ. ಹಲೋ ಪ್ರಣತಿ, ನಿನ್ ಫೋನ್ ಬರ್ತಿದ್ದಂಗೆ ಅಲ್ಲಿ ಏನಾಗಿರ್ಬೋದು ಅನ್ನೋ ಅಂದಾಜ್ ಸಿಗ್ತಿದೆ ನಂಗೆ. ಏನಾಯ್ತಲ್ಲಿ? ಹೇಳ್ತೀನಿ, ಆದ್ರೆ ಅಂದಾಜ್ ಸಿಕ್ತು ಅಂದ್ರಲ್ಲ, ಅದೇಗೆ? ಪಿಂಕಿ ಬಂದ್ ಹೇಳಿದ್ಲು ಕಣೆ. ಪಿಂಕಿ ಹೊರಗ್ ಹೋಗಿದ್ದಾಗ ಸೀನಣ್ಣನ್ನ ಯಾವ್ದೋ ಹೆಂಗ್ಸ್ ಜೊತೆ ನೋಡಿದಾಳ್ ಕಣೆ. ಆ ಹೆಂಗ್ಸಿಗೆ ಬ್ಯಾಗ್ನೆಲ್ಲ ತಂದ್ಕೊಟ್ಟು ನಗ್ನಗ್ತಾ ಮಾತಾಡ್ಸಿ ಕಾರ್ ಹತ್ಸಿ ಕೂರ್ಸೆಲ್ಲ ಕಳ್ಸಿದಾನೆ. ಇದನ್ನ ನೋಡಿ ಪಿಂಕಿ ಬಂದ್ ನನ್ನ ಹತ್ರ ಒಂಥರ ಮಾತಾಡಿದ್ಲು ಕಣೆ. ನಂಗ್ ನಿಜವಾಗ್ಲೂ ನಂಬಕ್ ಆಗ್ಲಿಲ್ಲ. ಪಿಂಕಿಗೆ ಎಷ್ಟ್ ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ ನೋಡು. ಸೀನಣ್ಣ ಬೇರೆ ಹೆಂಗಸಿನ ಜೊತೆ ಓಡಾಡ್ತಿದ್ದಾನೆ ಅನ್ನೋ ತರ ಮಾತಾಡಿದ್ಲು. ಇದನ್ನೇನಾದ್ರೂ ಮನೇಲಿ ಮಂಗಳತ್ಗೆ ಕೇಳಿದ್ರೆ ಮನೇಲಿ ದೊಡ್ಡ ಗಲಾಟೆ ಆಗೋದಂತೂ ಗ್ಯಾರಂಟಿ.
ಅನ್ಸಿರೋದ್ ನಿಜಾನೇ. ಪಿಂಕಿ ಅದಕ್ಕೆ ಅದೇನೋ ನೋಡಿದ್ದಾರೆ, ಅದನ್ನ ನೋಡ್ಬಿಟ್ಟು ಸುಮ್ನಿಲ್ಲಾರ್ದೆ ಜಲ್ಜಾಕಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಜಲ್ಜಾಕ ಸುಮ್ನೆ ಇರ್ತಾರ? ಇದನ್ನೆಲ್ಲ ಮಂಗ್ಲಕ್ಕಂಗ್ ಹೇಳಿದ್ದಾರೆ. ಮಂಗ್ಲಕ್ಕ ಇದನ್ನೆಲ್ಲ ಸೀನಾ ಭಾವನ ಹತ್ರ ಹೋಗಿ ಜಗಳ ಮಾಡಿದ್ದಾರೆ. ಇವತ್ತು ಎರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಬರ್ತಾ ಬರ್ತಾ ಯಾಕೋ ಅತಿ ಆಯ್ತು ನಿಮ್ದು. ನನ್ಗೇನೂ ಆಗಿಲ್ಲ, ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ. ಬೆಳಿಗ್ಗೆ ಅಂಗಡಿಗೆ ಹೇಗೆ ಹೋಗ್ತೀನೋ ಸಂಜೆ ಹಾಗೆ ಬರ್ತಿದ್ದೀನಿ. ಕೊನೆಗೂ ನೀವ್ ಅನ್ಕೊಂಡಿದ್ದೀನ ಮಾಡ್ಬಿಟ್ರಿ ಅಲ್ವಾ? ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾನೆ ಇದ್ದಾರೆ. ಏನಾದ್ರು ಕೇಳಿದ್ರೆ ಕೈ ಮಾಡ್ತಾರೆ, ಗಂಡಸ್ತನ ಪ್ರದರ್ಶನ ಮಾಡ್ತಾರೆ. ಹೊರಗಡೆ ಇಷ್ಟು ಹುಡುಕಿದ್ಕೊಂಡು ನನ್ ಮೇಲೆ ಕೈ ಮಾಡಕ್ಕೆ ಹೇಗ್ರಿ ಮನ್ಸ್ ಬರುತ್ತೆ ನಿಮ್ಗೆ? ಹೌದಾ, ಏನಾಯ್ತು ಇವಾಗ? ತಾಳಿ ಕಟ್ಟಿ ನನ್ನ ಕರ್ಕೊಂಡ್ ಬಂದಿದ್ ಯಾಕ್ರಿ? ಹೆಂಡತಿ ಅಂತ ನಾನು ಯಾಕಿರೋದು? ಯಾಕೆ ನನ್ನ ಮೋಸ ಮಾಡ್ತಿದ್ದೀರಾ? ಇಷ್ಟು ವರ್ಷ ಸಂಸಾರ ಮಾಡಿ ಇವಾಗ ಹೀಗೆಲ್ಲ ಮೋಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನೋಡು, ಮತ್ತೆ ಪದೇ ಪದೇ ಅದೇ ಮಾತಾಡಿದ್ರೆ ಸರಿ ಇರೋಲ್ಲ. ತಗದ್ 4 ಬಾರಿಸ್ಬಿಡ್ತೀನಿ. ಈ ಮೊಂಡಾಟ ಎಲ್ಲ ಬೇಕಾಗಿಲ್ಲ. ನೀವ್ ಎಲ್ಲಿ ಹೋಗಿದ್ರಿ, ಯಾಕೆ ಹೋಗಿದ್ರಿ ನನಗೆ ಗೊತ್ತಾಗ್ಲೇಬೇಕೀಗ. ಇವಾಗ್ಲೂ ಮತ್ತೆ ಸುಳ್ಳು ಹೇಳಿದ್ರೆ ಕಣ್ಣಾರೆ ನೋಡೋರಿದ್ದಾರೆ. ಸಾಕ್ಷಿ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ನೋಡು, ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. 108 ಕೆಲಸ ಹೊರಗಡೆ ಇರುತ್ತೆ, ಮುಗಿಸ್ಕೊಂಡು ಮನೆಗೆ ಬಂದಾಗ ಮತ್ತೆ ಜಗಳ ತೆಗೆದ್ರೆ ನನಗಿದೆಲ್ಲ ಆಗಲ್ಲ. ಒಳಗೋಗ್ಬೇಕು, ಜಾಗ ಬಿಡು. ಮಂಗಳ, ಇನ್ನೇನಾಗುತ್ತೆ ಅದಕ್ಕೆ? ಬಾಬಾ ಏನೇನೋ ಹೇಳಿ ಸಮಾಧಾನ ಮಾಡಕ್ಕೆ ಅಂತ ಟ್ರೈ ಮಾಡಿದ್ರು. ನೀನು ಯಾರ್ಯಾರ ಮಾತನ್ನೋ ಕೇಳ್ಬೇಡ. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಯಾ, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಅಂಗಡಿಗೆ ಯಾರೋ ಕಸ್ಟಮರ್ ಬಂದಿದ್ರು, ರೇಷನ್ ಪ್ಯಾಕ್ ಮಾಡಿದೆ. ಅಂಗಡಿ ಹುಡುಗ ಹೊರಗಡೆ ಹೋಗಿದ್ದ, ರೇಷನ್ನ ಕಾರಿಗೆ ತಂದಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಕಾರಿಗೆ ತಗೊಂಡೋಗಿಟ್ಟೆ. ಅವ್ರು ಕೊಡ್ಬೇಕಾದ ಚಿಲ್ಲರೆ ವಾಪಸ್ ಕೊಟ್ಟೆ. ನಗನಗರ ಅಂಗಡಿಗೆ ಇನ್ನೊಂದ್ಸರಿ ಬನ್ನಿ ಅಂತ ಹೇಳಿದೆ. ತಪ್ಪ? ಈಗ ವ್ಯಾಪಾರ ಎಷ್ಟು ಸೂಕ್ಷ್ಮ ಆಗಿದೆ ಗೊತ್ತಾ? ಎಲ್ಲ ಆನ್ಲೈನ್ ಅಲ್ಲೇ ಆರ್ಡರ್ ಕೊಡ್ತಾರೆ, ಹೋಮ್ ಡೆಲಿವರಿ ಕೊಡ್ತಾರೆ. ಇಂಥ ಸಮಯದಲ್ಲಿ ಕಸ್ಟಮರ್ ನಮ್ಮ ಅಂಗಡಿಗೆ ಬರ್ತಾರೆ ಅಂದ್ರೆ ಅದು ಹೆಚ್ಚಲ್ವೇನೆ? ಸೂಕ್ಷ್ಮ ಇರ್ಬೇಕಣೆ. ಅತಿ ಸೂಕ್ಷ್ಮ ಯಾವತ್ತೂ ಒಳ್ಳೇದಲ್ಲ. ಅದೇನು ವರ್ಕ್ ಆಗಿಲ್ಲ. ಮಂಗ್ಲಕ್ಕಂಗಂತೂ ಜಲ್ಜಕ್ಕ ಹೇಳಿರೋದೇ ತಲೆನಲ್ಲಿರೋದು. ಈ ಜಲ್ಜಕ್ಕಂಗೆ ಚಾಡಿ ಹೇಳ್ದೆ ಸುಮ್ನಿರೋದಕ್ಕೆ ಆಗಲ್ಲ ನೋಡೆ. ಮಂಗ್ಲತ್ಗೆ ಬೇರೆ ಇಂಥ ವಿಷಯ ಅಂತ ನಂಬಿಟ್ಟಿದ್ದಾರೆ. ಮನೇಲಿ ಏನಾಯ್ತು? ಸೀನಣ್ಣ ಏನ್ ಹೇಳ್ದ? ಅದಕ್ಕೆ ಅಲ್ಲಿ ನಡೆದಿರೋದೇ ಬೇರೆ, ಮಂಗ್ಲಕ್ಕನ್ ಕಿವಿಗ್ ಬಂದ್ ತಲುಪಿರೋದೇ ಬೇರೆ ರೀತಿ. ಅದು ಕಾರಲ್ಲಿ ಯಾವ್ದೋ ಲೇಡಿ ದಿನಸಿ ಪರ್ಚೇಸ್ ಮಾಡೋದಕ್ಕೆ ಅಂಗಡಿಗಂತ ಬಂದಿದ್ರಂತೆ. ಅದಕ್ಕೆ ಅಂಗಡಿಲಿ ಯಾವ್ದು ಹುಡುಗ ಇರ್ಲಿಲ್ಲ. ಅದಕ್ಕೆ ಬಾವನೇ ಇದನ್ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಕಾರಲ್ಲಿ ಇಟ್ ಬರಕ್ ಹೋಗಿದ್ದಾರೆ. ಅಷ್ಟರಲ್ಲಿ ಪಿಂಕಿ ಅದಕ್ಕೆ ಇದನ್ನ ದೂರದಿಂದ ನೋಡಿ ಜಲ್ಜಕ್ಕಂಗೆ ಏನೇನೋ ಹೇಳ್ಬಿಟ್ಟಿದ್ದಾರೆ. ಅವ್ರು ಇದನ್ನ ಮಂಗ್ಲಕ್ಕಂಗೆ ಹೇಳಿದ್ದಾರೆ. ಇಷ್ಟ ಆಯ್ತು ನೋಡಿ. ಈಗ ನಡೆದಿರೋದು
ಪಿಂಕಿ ಬಂದ್ ಹೇಳಿದ್ ನೋಡಿ ನಾನ್ ಬೇರೆ ಏನೋ ನಡೆದಿದೆ ಅನ್ಕೊಂಡಿದ್ದೆ. ನಂಬಕ್ ಆಗ್ಲಿಲ್ಲ, ಅದಕ್ಕೆ ಸುಮ್ನಾಗಿದ್ದೆ. ಇಗ್ನೋರ್ ಮಾಡ್ದೆ. ಈಗ ನೋಡು, ಇಷ್ಟೊತ್ತಲ್ಲಿ ಇಷ್ಟೆಲ್ಲ ಆಗೋಗಿದೆ. ಈ ಮಂಗಳತ್ಗೆಗಂತೂ ಯಾವ್ದ್ ನಂಬೇಕು ಯಾವ್ದ್ ನಂಬಾರ್ದು ಗೊತ್ತೇ ಆಗಲ್ಲ ಕಣೆ. ಈ ಮಂಗಳತ್ಗೆಗಂತೂ ಯಾವ್ದ್ ನಂಬೇಕು ಯಾವ್ದ್ ನಂಬಾರ್ದು ಗೊತ್ತೇ ಆಗಲ್ಲ ಕಣೆ. ಎಲ್ಲ ಮುಂಚೆ ತರ ಇದ್ದಿದ್ರೆ ಅವರು ನಂಬ್ತಿದ್ರು ಅದಕ್ಕೆ. ಆದ್ರೆ ಅಕ್ಕನ್ಗೆ ಬಾವನ್ ಮೇಲೆ ಫುಲ್ ಡೌಟ್ ಬಂದಿದೆ. ಇಂಥ ಟೈಮಲ್ಲಿ ಇದು ಬೇರೆ ಆಯ್ತಲ್ಲ, ಅದಕ್ಕೆ ನಂಬಿಲ್ಲ ನೋಡಿ. ಇದ್ಯಾಕೋ ಇಲ್ಲಿಗೆ ಮುಗಿದೆ, ಇನ್ನು ಬೆಳೆಯತ್ತೆ ಅನ್ನಿಸ್ತಿದೆ ಕಣೆ. ಈ ಅತ್ತಿಗೆ ಅಂತೂ ಬೇರೆಯವ್ರು ಹೇಳೋದನ್ನ ಕೇಳೋದ್ ನಿಲ್ಸಲ್ಲ. ಅವ್ರ ಕಿವಿ ಓದೋರ್ 1,000 ಜನ ಇದ್ದಾರೆ. ಅದಕ್ಕೆ ಏನಾದ್ರೂ ಮಾಡಿ ಜಲ್ಜಾಕ ಪಿಂಕಿ ಅದಕ್ಕೆ ಜೊತೆ ಕಾಂಟ್ಯಾಕ್ಟ್ ಕಟ್ ಮಾಡಿಸ್ಬೇಕು, ಅವಾಗ್ಲೇ ಅವ್ರು ಸರಿ ಆಗೋದ್ ನೋಡಿ. ಕರೆಕ್ಟು ಕಣೆ, ಆದ್ರೆ ಅತ್ತಿಗೆಗೆ ಹೇಳಿದ್ರೆ ಅವ್ರು ಕೇಳ್ತಾರಾ? ಅವ್ರಿಗೆ ನಮ್ಗಿಂತ ಅವ್ರ ಮೇಲೆ ಜಾಸ್ತಿ ನಂಬಿಕೆ. ಹೌದು, ಅದು ಕಷ್ಟನೇ. ಆದ್ರೆ ಇವಾಗ ಏನ್ ಮಾಡೋದಕ್ಕೆ ನಾವು? ನೋಡೋಣ ಇರು, ನಿಧಾನವಾಗಿ ಏನಾದ್ರೂ ಯೋಚನೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಣ. ಸರಿ ಅದಕ್ಕೆ ಆದಷ್ಟು ಬೇಗ ಏನಾದ್ರು ಮಾಡಿ. ಬಾಯ್ ಕಣೆ, ಹುಷಾರು. ಆಯ್ತದ್ಕೆ ಬಾಯ್.